ನೀವು ಮೌನವಾಗಿದ್ದರೆ ರಾಜಕೀಯ ನಮ್ಮ ತಾಲೂಕಿನಲ್ಲಿ ಮಾಡೋಕ್ಕಾಗಲ್ಲ. ದಯವಿಟ್ಟು ನಾನು ಹೇಳೋದಿಷ್ಟೇ, ನೀವು ಮಾಡೋದಂಥ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ದಾನ ಧರ್ಮ ಮಾಡ್ತಾ ಇದ್ದೀರಾ, ಬಹಳ ಸರಳ ವ್ಯಕ್ತಿ, ಎಲ್ಲರನ್ನೂ ವಿಶ್ವಾಸದಿಂದ ನೀವು ಮಾತನಾಡ್ತೀರಾ. ಮುಂದಿನ ದಿನಗಳಲ್ಲೂ ಅಷ್ಟೇ ಯಾರಾದರೂ ಅಂದರೆ ನೀನು ಅನ್ನೋ ಅಂಥ ಪರಿಸ್ಥಿತಿಯಲ್ಲಿ ನಾವುಗಳಿರ್ಬೇಕು. ನಾವು ಮಾಡ್ತೀವಿ ಆ ರಾಜಕೀಯ, ನೀವು ಮಾಡಬೇಕಾದಿಲ್ಲ. ಆದರೆ ನೀವು ಸಪೋರ್ಟಾಗಿ ನಿಂತ್ಕೊಳ್ರಿ. ನಾವು ಇನ್ನು 100 ಕಷ್ಟ ಬಂದ್ರೂ ಸಹ ನಾವು ಸಹಿಸ್ಕೊತೀವಿ. ನಾವು ಯಾರಿಗೂ ಎದುರೋರಲ್ಲ. ಇವತ್ತಿನ ದಿವಸ ಒಬ್ಬಂಟಿಗೆ ನಾನು ರೆಡಿ ಇದ್ದೀನಿ. ನೀವುಗಳೆಲ್ಲ ಅಷ್ಟೇ ನಮ್ಮ ಪುಟ್ಟಸ್ವಾಮಿಗೌಡ್ರ ಜೊತೆಯಲ್ಲಿ ಇರೋಣ. ನಾನು ಇವತ್ತಿನ ದಿವಸ ನಾನು ಭಾಳ ಕಷ್ಟಪಟ್ಟು ನನ್ನ ಜನ್ಮದಲ್ಲಿ 35 ವರ್ಷದಲ್ಲಿ ಇಷ್ಟು ನಾನು ಕಷ್ಟ ಎಂದು ಅನುಭವಿಸಿರಲಿಲ್ಲ. ಅಂಥ ಚುನಾವಣೆ ಹೋಬಳಿಯಲ್ಲಿ 2-3 ಇದ್ದಾರೆ. ನಾನು ಯಾರು ಅಂತ ನೀನು ಹೇಳ್ತೀನಿ ಸರ್ ನಿಮಗೆ. ದಯವಿಟ್ಟು ನಾನು ಹೇಳ್ತೀನಿ, ಇವಾಗ ಇಷ್ಟು ವೇದಿಕೆಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಜೊತೆಯಲ್ಲಿ ಇದ್ಕೊಂಡು ಚೂರಿ ಹಾಕಕ್ಕೆ. ಯಾಕೆ ಅಂತಂದರೆ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ನಮ್ಮ ಅಭ್ಯರ್ಥಿಗಾಯ್ತು, ವೆಂಕಟರೆಡ್ಡಿಗಾಯ್ತು, ಆ ಕೆಲಸ ಇಲ್ಲಿ ಮಾಡೋದಕ್ಕೆ ನಾನು ಅವಕಾಶ ಕೊಡಲಿಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡೆ, ಎಲ್ಲ ಮುಖಂಡಗಳ ವಿಶ್ವಾಸ ತಗೊಂಡೆ. ಎಲ್ಲೂ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ನಾನು ಅದನ್ನ ಹೇಳ್ತೀನಿ ಮುಂದಿನ ದಿನಗಳಲ್ಲಿ. ಆದರೆ ಅಂಥವ್ರ ಬಗ್ಗೆ ನಮ್ಮ ಗೌಡರು ಭಾಳ ಹುಷಾರಾಗಿರಬೇಕು, ಭಾಳ ಎಚ್ಚರಿಕೆಯಿಂದ ಇರಬೇಕು. ಮುಂದಿನ ದಿನಗಳಲ್ಲಿ ಎಲ್ಲರೂ ಅಷ್ಟೇ, ಇವಾಗ ಓಟ್ ಹಾಕಿರೋರು ನಮ್ಮವರೇ, ಹಾಕ್ತಿದ್ದವರು ನಮ್ಮವರೇ. ಅದು ನಮ್ಮ ಭಾವನೆ ಅಷ್ಟೇ. ಆದ್ರಿಂದ ನಮ್ಗೆ ಇಷ್ಟ ಇಲ್ಲ ಅಂತಂದ್ಮೇಲೆ ಪಾರ್ಟಿ ಬಿಟ್ಟು ಹೋಗ್ತೀವಿ. ನಮ್ಗೇನು ಬೈಂಡಿಂಗ್ ಏನಿಲ್ಲ ಯಾರಿಗೂ. ಯಾರ ಹತ್ರ ಏನು ನಾವು ಎಂಜಲ್ ಕಾಸು ತಿಂದವರಲ್ಲ. ಯಾರ ಹತ್ರ ಏನು ನಾವು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು. ವೆಂಕಟರೆಡ್ಡಿದು ನಂದು ಇಬ್ರದ್ದು ಒಂದೇ. ಸುಮಾರು 20 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿದ್ರೂ ಸಹ ಒಂದು ದಿವಸನೂ ಒಂದು ಲೆಟರ್ ತಗೊಂಡು ನನಗೇನಾದರೂ ಒಂದು ಟ್ರಾನ್ಸ್ಫರ್ ಮಾಡಿ ಅಥವಾ ಏನಾದರೂ ಒಂದು ಕೆಲಸ ಕೊಡಿ ಅಂತ ನನ್ನ ಜನ್ಮದಲ್ಲಿ ನಾನು ಕೇಳಿದನಲ್ಲ. 35 ವರ್ಷದ ರಾಜಕೀಯದಲ್ಲಿ ನಾನೆಂದು ಬೆರಳೆತ್ತಿ ತೋರಿಸಿ ನೀನು ತಪ್ಪು ಮಾಡಿದ್ಯಾ ಅನ್ನೋ ವಿಚಾರ ನನ್ನಲ್ಲಿಲ್ಲ. ಆದರೂ ಸಹ ನನ್ನ ಬಗ್ಗೆ ಟೀಕೆಗಳು, ತೊಂಡೆಬಾವಿಗೆ ಬಂದರೆ ನನ್ನ ಬಗ್ಗೆ ಮಾತನಾಡೋದು, ಎಲ್ಲೊಂದು ಕಡೆ ಹೋದ್ರೆ ಮಾತನಾಡೋದು, ವೆಂಕಟರೆಡ್ಡಿ ಬಗ್ಗೆ ಮಾತನಾಡೋದು. ಎಣ್ಣೆ ಗಿರಾಕಿ ಅಂತಾರೆ. ಅವ್ರ ಹತ್ರ ಇದ್ದಾಗ ಎಣ್ಣೆ ಗಿರಾಕಿ ಅಲ್ವಾ ಇವರು? ಅವ್ರ ದುಡ್ಡು ಖರ್ಚು ಮಾಡಿದಾಗ ಎಣ್ಣೆ ಇದೆ ಇಲ್ವಾ? ನಿನ್ನ ಬೇಡ ಅಂದಮೇಲೆ ನೀನು ಬಿಟ್ಟು ಹೊರಟೋದ್ಮೇಲೆ ನೀನು ಅವ್ರು ಬೇಡವ್ರ ಬಗ್ಗೆ ಯಾರು ಮಾತಾಡಬಾರ್ದು. ಸಿದ್ದರಾಮಯ್ಯನವರು ಜನತಾ ದಳದಲ್ಲಿದ್ದರು, ಕಾಂಗ್ರೆಸ್ ಬಂದರು, ಮುಖ್ಯಮಂತ್ರಿ ಆದರು. ಯಾರಿಗಿಷ್ಟ ಇಲ್ವೋ ಅವ್ರು ಬಿಟ್ಟು ಹೋಗ್ತಾರೆ. ಬೈಂಡಿಂಗ್ ಏನಿಲ್ಲ. ನಿಮ್ಮ ಜೊತೆಯಲ್ಲಿ ಯಾಕೆ ಇವತ್ತು ನಿನ್ನ ಜೊತೆ ಕೆಲವರು ಹಂಗೆ ನಿಂತಿದ್ದಾರೆ ಅಂದರೆ ನೀವು ಅವ್ರಿಗೆ ಏನು ಬೇಕೋ ಎಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದೀರ. ಅಧಿಕಾರ ಕೊಟ್ಟೆ, 2 ಸತಿ ಗೆದ್ದಿದ್ದಾರೆ, 3ನೇ ಸತಿ ಬೇಡ. ನೀವು 5 ಸತಿ MLA ಆಗ್ಬೋದಾ? 5 ಸತಿ ನೀವು MLA ಆಗ್ತೀರಾ. ಇವಾಗ ನಾವು 2ನೇ ಸತಿ ಗೆದ್ದು 3ನೇ ಸತಿ ನಾವು ಗೆಲ್ಲಕ್ಕೆ ನಾವು ಅರ್ಹರಲ್ವಾ? ನಮ್ಗೆ ಯೋಗ್ಯತೆ ಇಲ್ವಾ? ಕೇಳಬೇಕು. ನಮ್ಮ ಪಕ್ಷದಿಂದ ಸೀಟ್ ಕೊಟ್ಟಿದ್ದಾರೆ ಅಂತಂದ್ರಿ, ನೀವೇನ್ ಮಾಡಿದ್ರಿ? ಪ್ರಕಾಶ್ ರೆಡ್ಡಿ ಆಗ್ಬೋದು, ಹನುಮಂತ ರೆಡ್ಡಿ ಆಗ್ಬೋದು, ಕೇಶವ ರೆಡ್ಡಿ ಆಗ್ಬೋದು. ನೀವು ಮನೋಹರ್ ಹತ್ರ ದುಡ್ಡು ತಗೊಂಡು, ಮನೋಹರ್ ದುಡ್ಡು ಕೊಟ್ಟು ಮನೋಹರ್ ಓಟ್ ಹಾಕ್ಸಿದ್ದೀರಾ, ಅನಿಲ್ ದುಡ್ಡು ತಗೊಂಡು ನೀವು ಇಟ್ಕೊಂಡಿದ್ದೀರಾ. ಇದು ಯಾವ ನ್ಯಾಯ? ಇದು ನ್ಯಾಯನಾ? ಈ ತರ ಬೇಕಾದಷ್ಟು ಕೆಲಸಗಳು ಮಾಡಿದ್ದೀರಾ. ನಾನು ಹೇಳ್ತೀನಿ, ಇದೇ ಶಿವಶಂಕರ ರೆಡ್ಡಿ ಅವರು, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷಕ್ಕೆ ದುಡ್ದಿದ್ದೀನಿ, ಪಕ್ಷಕ್ಕೆ ನನ್ನೆಲ್ಲ ಇದು ಮಾಡಿದ್ದೀನಿ ಅಂತಾರೆ. ಅವ್ರದ್ದು ಹಿಸ್ಟ್ರಿ ಇದೆ ನಮ್ಮ ಹತ್ರ. 1ನೇ ಸರ್ತಿ ಗೆದ್ದಾಗ ನಾವು ಜ್ಯೋತಿ ರೆಡ್ಡಿ ಅವ್ರ ಜೊತೆ ಎಲ್ಲಿದ್ವಿ. ಅವತ್ತಿನ ದಿವಸ ಜ್ಯೋತಿ ರೆಡ್ಡಿ ಅವ್ರು ಗೆಲ್ಲೋದಕ್ಕೆ ಕಾರಣ ಏನು? ಪಾಪ GV ಕೃಷ್ಣಮೂರ್ತಿ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಇದೇ ಶಿವಶಂಕರ ರೆಡ್ಡಿ, ಅಶ್ವಥ್ ನಾರಾಯಣ ರೆಡ್ಡಿ ಏನು ಮಾಡಿದ್ ನೀವು? ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು. ಅದು ಕೆಲವ್ರಿಗೆ, ಎಲ್ಲರಿಗೂ ಗೊತ್ತಿಲ್ಲ. ಕೆಲವ್ರಿಗೆ ಇದು ಇತಿಹಾಸ. ಗೌರಿಬ್ನವ್ರ ಇತಿಹಾಸ ಏನು ಇದೆ ಅಂತಂದ್ರೆ, ಇತಿಹಾಸ ನಾವು ಹೇಳ್ಬೇಕಾಗ್ತದೆ. ಕೆಲವ್ರಿಗೆ ಮಾತ್ರ ಈ ವಿಚಾರಗಳೆಲ್ಲ ಗೊತ್ತಿದೆ. ಅದಾದ ನಂತರ ಅದೇ ಅಶ್ವಥ್ ನಾರಾಯಣ ರೆಡ್ಡಿ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರು, ಕಾಂಗ್ರೆಸ್ ಟಿಕೆಟ್. ನೀವೇನು ಮಾಡಿದ್ರಿ? ಇಂಡಿಪೆಂಡೆಂಟ್ ಆಗಿ ನಿಂತ್ರಿ. ಅದನ್ನು ನೀವು ವಿಮರ್ಶೆ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ನೀವು ತಪ್ಪು ಮಾಡಿದ್ಯಾ ಅಂತ ಹೇಳೋ ಬದಲು ನೀವು ಅದನ್ನ ಗಮನಿಸ್ಕೊಳ್ರಿ. ನಾನು ತಪ್ಪು ಮಾಡಿದ್ದೀನಾ ಅನ್ನೋದನ್ನ. ನೀವು ಇಂಡಿಪೆಂಡೆಂಟ್ ನಿಂತ್ರಿ. ಚುನಾವಣೆಯಲ್ಲಿ ಲಿಂಗಪ್ಪನವ್ರು ಇಲ್ಲೇ ಇದ್ದಾರೆ, ಮೇಷ ಲಿಂಗಪ್ಪ, ಇವರೆಲ್ಲ ಸೇರಿ ಮೋಸ ಮಾಡಿರೋದೆ. ಮಂಜುನಾಥ್ ಆಗ್ಬೋದು, ಈಗ ನಮ್ಮ GK ಸತೀಶ್ ಬೈಕೊಂಡು ನಾನು ಹೇಳ್ತೇವೆ, ವಾಸ್ತವಾಂಶ ಹೇಳ್ತೀನಿ. ಕೌಂಟಿಂಗ್ ನಲ್ಲಿ ಇರ್ಲಿ, ಕೌಂಟಿಂಗ್ ನಲ್ಲಿ ಮೇಲ್ಗಡೆ ಓಟುಗಳೆಲ್ಲ ಶಿವಶಂಕರ ರೆಡ್ಡಿದು, ಒಳಗಡೆ ಎಲ್ಲ ಅಶ್ವಥ್ ನಾರಾಯಣ ರೆಡ್ಡಿ. ಅವತ್ತಿನ ದಿವಸ ದುರದೃಷ್ಟವಶಾತ್ ನಮ್ಮ RG ವೆಂಕಟಾಚಲಯ್ಯನವರು ದೊಡ್ಡಬಳ್ಳಾಪುರದಲ್ಲಿ ನಿಂತು ಸೋತಿದ್ದಕ್ಕೆ ಜಾಲಪ್ಪನವರು
ತಲೆ ಕೆಟ್ಟು ಅಲ್ಲಿಂದ ಹೊರಟೋಗ್ಬಿಟ್ರು. ಅವತ್ತಿಗಾನೇ ವೆಂಕಟಾಚಲನೋ ಗೆದ್ದಿದ್ರೆ ರೀಕೌಂಟ್ ಮಾಡಿಸ್ತಾ ಇದ್ರು, ಈತನ ಬಾಯಲೆಲ್ಲ ಈಚೆ ಬರ್ತಾ ಇತ್ತು. ಖಂಡಿತ ಅವ್ರು ಗೆಲ್ತಿರ್ಲಿಲ್ಲ ಚುನಾವಣೆಯಲ್ಲಿ. ಮೋಸ ಅಲ್ಲಿಂದ ನಿಮ್ಮದು ಮೋಸನೇ ಹೊರತು ನಾವೆಂದು ಮೋಸ ಮಾಡಿಲ್ಲ. ನೀವು ಅಧಿಕಾರದಲ್ಲಿ ಇದ್ದಾಗ ನಿಮ್ ಸವಾಸ ಬೇಡ ಅಂತ ಬಿಟ್ಟು ನಾನು ಪುಟ್ಸಾಮಗೌಡ್ರ ಜೊತೆ ಬಂದು ಸೇರ್ಕೊಂಡಿದ್ದೀನಿ. ನಿಮ್ ಸವಾಸ ಬೇಡ ಅಂತ ಹೇಳಿದ್ದೀನಿ. ನಾನೆಂದು ನಮ್ಗೆಂದು ಫೇವರ್ ಮಾಡಿಲ್ಲ. ನನ್ನ ಯೋಗ್ಯತೆಗೆ ಒಂದು ಬೋರ್ ಹಾಕ್ಸಕ್ಕಾಗಿಲ್ಲ ಇವ್ರ ಹತ್ರ. ನಾನು ಇವ್ರನ್ನ ಹೋಗಿ ಬೋರ್ ಕೇಳಿದ್ರೆ ಕೇಶವ ರೆಡ್ಡಿನ ಕೇಳ್ಕೊ, ಪ್ರಕಾಶ್ ರೆಡ್ಡಿನ ಇದೆಲ್ಲ ನಡೆದಿರೋದಕ್ಕೆ ಇವ್ರ ಸಂಬಂಧಿಕರನ್ನ ಬಿಟ್ಟು ನನ್ನ ಮೇಲೆ ಗದಾಪ್ರಹಾರ ಮಾಡಿದ್ದಾರೆ. ಇವೆಲ್ಲ ನೋಡ್ಕೊಂಡು ನಾವು ನಿಮ್ಮ ಜೊತೆಯಲ್ಲಿ ಇರ್ಬೇಕಾ? ನನಗೆ ರಾಜಕೀಯ ಇಷ್ಟೇ ಇದ್ರೆ ನಾವು ಒಂದ್ ಕಡೆ ಇರ್ತೀವಿ, ಇಲ್ಲ ಅಂತ ರಾಜಕೀಯ ಬೇಡ ಅಂತ ಎಲ್ಲರಿಗೂ ಗುಡ್ ಬೈ ಹೇಳಿ ಮನೆಗೆ ಹೋಗೋದಷ್ಟೇ. ನಾವು ಒಬ್ಬರ ಬಗ್ಗೆ ಟೀಕೆ ಮಾಡೋದಿಲ್ಲ. ನನ್ನ ಬಗ್ಗೆ ಟೀಕೆ ಮಾಡಬೇಡಿ. ನಿಮ್ಮ 100 ಇವೆ. ನಾನು ಹೇಳ್ಬೇಕು ಅಂತಂದ್ರೆ ನಿಮ್ಮ 100 ತಪ್ಪುಗಳಿವೆ. ಮೊನ್ನೆ ದಿವಸ ಅಶೋಕ್ ಅವ್ರು ಹೇಳ್ತಾ ಇದ್ರು, ತೌಸ್ಮಾಕ್ನಲ್ಲಿ ನೀವು ಮಾಡಿದ್ದೇನು ಕೆಲಸ? ಸಾರ್ವಜನಿಕರು ನೀವೇನೋ ಹೆಲ್ಪ್ ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಅಭಿವೃದ್ಧಿ ಅಂತ ಹೇಳ್ತೀನಲ್ಲ. ಒಂದು ಪಂಚಾಯಿತಿಯಲ್ಲಿ ಒಂದು ಶಾಲೆ, ಅಡಿಗೆ ಕೋಣೆಗೆ ಒಂದು ರಿಸರ್ವ್ ಮಾಡಿದಂಥ ಒಂದು ಸೈಟ್ಗೆ ನೀವು ಜನನೆಲ್ಲ ಎತ್ಕಟ್ಬಿಟ್ಟು ನೀವು ಜಗಳ ಮಾಡಿ ಪೊಲೀಸವ್ರನ್ನ ಬರುವಂಥ ಪರಿಸ್ಥಿತಿ ತರಿಸಿದ್ದು ನೀವೇ ವಿನಃ ನಾವಲ್ಲ. ಆ ಊರಿನಲ್ಲಿರ್ತಕ್ಕಂಥವ್ರಿಗೆ ನಾನು, ನಮ್ಮ ಊರಿನಲ್ಲಿರ್ತಕ್ಕಂಥ ಸದಸ್ಯರು ಪ್ರತಿಯೊಬ್ಬರನ್ನು ಸಹ ಒಬ್ಬ ಬಡವ ಅಂತ ಬಂದಿದ್ದಕ್ಕೆ ಅವ್ರಿಗೆ ನಿವೇಶನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಇಲ್ಲೇ ಇದ್ದಾರೆ ಕೇಳಿ, ಊರ್ನವ್ರು ಸೈಟ್ ಕೊಡ್ತೀವಿ ಅಂದ್ವಿ. ಆದ್ರೆ ಅವನೇನ್ ಮಾಡ್ತಾನೆ, ದೊಡ್ಡ ಮನುಷ್ಯ 8 ಜನನ ಕರ್ಕೊಂಡ್ಬಂದು 8 ಜನಕ್ಕೂ ಸೈಟ್ ಕೊಡು ಅಂತ ಕೇಳಿದ. ನಾವು ಕೊಡಲ್ಲ ಅಂದ್ವಿ. ರಿಸರ್ವೇಶನ್ ಮಾಡಿಸಿದ್ದೀನಿ. ಮಾಡಿಸಿರೋದೇನಕ್ಕೆ? ಶಾಲೆ, ಅಡಿಗೆ ಕೋಣೆ ಮಾಡಿಸಿರೋದು. ಈ ತರ ಅನೇಕ ಊರುಗಳಲ್ಲಿ ಸೃಷ್ಟಿ. ಇಲ್ಲಿ ನಮಗೂ ಗೊತ್ತಿದೆ, ಅಲ್ಲಿ ಆ ಊರುಗಳಲ್ಲಿ ಯಾಕೆ ಈ ತರ ಗಲಾಟೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವರೊಂದು ಕ್ರಷರ್ ಮಾಡ್ಕೊಂಡಿದ್ದಾರೆ ಊರ ಪಕ್ಕದಲ್ಲಿ. ಅದು ಆ ಹಳ್ಳಿಗಳವರು, ಆ ಮನೆಗಳವ್ರಿಗೆಲ್ಲ ಇವತ್ತು ಅದ್ರ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇವತ್ತೆಲ್ಲ ನಾಳೆ ಅದು ದಂಗೆ ಅಂತ ಹೇಳ್ತಾರೆ. ಅಲ್ಲಿ ಇರ್ತಕ್ಕಂಥ ಶೀಟ್ ಮನೆಗಳೆಲ್ಲ ಇವತ್ತು ಬಿರುಕು ಬಂದಿದೆ. ನಾಳೆ ದಿವಸ ಆ ಊರಿನಲ್ಲಿ ಒಂದು ಗುಂಪು ಕಟ್ಟಬೇಕಲ್ಲ, ಇವರು ಗುಂಪು ಕಟ್ಟಬೇಕು, ನಿಮ್ಮ ಸಹಾಯಕ್ಕೆ ನಿಲ್ಬೇಕು ಅನ್ನೋ ಒಂದು ಕಾರಣಕ್ಕೆ ನೀವು ಹೋಗಿ ಅಲ್ಲಿ ಗಲಭೆ ಮಾಡ್ತೀರಾ. ಈ ತರ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಜೊತೆಯಲ್ಲಿ ಇಷ್ಟ ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ. ನಿಮ್ಮ ಜೊತೆ ಅವರೆಲ್ಲ ಯಾಕೆ ಇರ್ತಾರೆ ಅಂತಂದ್ರೆ, ಅವ್ರು ನೀವೇನೇನೋ ಹೆಲ್ಪ್ ಮಾಡಿದ್ದೀರಾ, ನೀವು ಸಾಯೋರ್ಗು ಅವ್ರ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ಲಿ. 12 ಓಟಲ್ಲಿ ಇವತ್ತು ಹೇಳ್ತೀನಿ, ಯಾರೋ ಒಬ್ರು ಅವ್ರ ಸಂಬಂಧಿಕರು ಅಂತ 1 ಓಟ್ ಹಾಕಿದ್ದಾರೆ, ಮತ್ತೆ ಇನ್ನೊಬ್ಬ ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ 9 ಓಟುನು ಸಹ ನನಗೆ ಇವತ್ತಿನ ದಿವಸ ಜನಾಂಗದವ್ರು ಹಾಕಿದ್ದಾರೆ. ವಿಶ್ವಾಸ ನಿಮ್ಗೆಲ್ಲಿ ಬಂತು? ಸುಮ್ಮನೆ ಅಡ್ಡ ಇಡಬೇಕು ಕಾಂತರಾಜ್ಗೆ ಒಬ್ಬರನ್ನ, ಯಾರನ್ನೋ ಒಬ್ಬರು ನಿಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ನೀವು ನಿಲ್ಲಿಸಿದ್ದೀರಿ ವಿನಃ ಅವ್ನು ಗೆಲ್ಲಿಸ್ಬೇಕು ಅಂತ ನೀವು ಮಾಡಿಲ್ಲ. ಹಾಳು ಮಾಡಿಬಿಟ್ರಿ ಅವನ್ನ. ಇರೋದು 2 ಎಕರೆ ಜಮೀನು, ಬೆಳೆ ಬೆಳ್ಕೊಂಡು ತಿಂತಿದ್ದ. ನಾನು 2-3 ಸತಿ ಅವ್ರ ಮನೆಗೆ ಹೋಗಿದ್ದೆ. ಪಾಪ ಅವ್ರ ಹೆಂಗಸರು ಹಸುಗಳು ಕಟ್ತಿದ್ರು. ಒಂದು ಈ ತರ ನಿಮ್ಮ ಮನೋಭಾವ, ನಿಮ್ಮ ಮನಸ್ಸಿನಲ್ಲಿ ಎಂತ ಪರಿಸ್ಥಿತಿ ಇದೆ ಅಂತಂದ್ರೆ, ಕೆಡಕ್ ಮಾಡೋದು. ಅವನು ಉಳಿತಾನೋ ಹೋಗ್ತಾನೋ ಹಾಳಾಗೋಗ್ತಾನೋ ಬೇಕಿಲ್ಲ. ನಿಮ್ಗಿದ್ ಬೇಕಿತ್ತ? ಒಬ್ಬ ನೀವು ಕ್ಯಾಂಡಿಡೇಟ್ ಹಾಕಿದ್ದೀರಾ ಅಂತಂದ್ರೆ ನಿಮ್ಮಲ್ಲಿ ಅವ್ರಿಗೆ ವಿಶ್ವಾಸ ಬರಬೇಕು. ಇಲ್ಲಪ್ಪ ನಮ್ ನಿಲ್ಸಿದ್ರು. ಇವತ್ತಿನ ದಿವಸ ಹೇಳ್ತಾಳೆ, ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಸುಧಾ ಗೆದ್ದಿರೋದು. ಇವತ್ತು ನಿಜವಾಗ್ಲೂ ಬಹಳ ಹೆಮ್ಮೆ ವಿಷಯ. ಅವರು ಗೆದ್ದಿದ್ದಾರೆ, ನಿಲ್ಸಿ ಹಿಂದೆ ಓಡಾಡಿದ್ದಾರೆ. ಆದ್ರೆ ನಮ್ಮ ವೆಂಕಟರೆಡ್ಡಿ ಅವ್ರು ಮತ್ತೆ ಮನವಿ ಮಾಡ್ತೀನಿ, ಪಾಪ ನಮಗ್ ನೋವಿದೆ, ಆದ್ರೆ ವೆಂಕಟರೆಡ್ಡಿ ಅವ್ರು ಮಾತ್ರ ಬಹಳ ಖುಷಿಯಾಗೇ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಅಶೋಕ್ ಅವ್ರು ಹೇಳಿದ್ರು, ಪಾಪ ವೆಂಕಟರೆಡ್ಡಿ ಅವರು ಇದಕ್ಕೆ ಅಷ್ಟಮುಷನಿಗಳೆಲ್ಲ ಒಂದಾಗ್ಬಿಟ್ಟವ್ರಿ. ಅಲ್ಲಲ್ಲ, ಯಾರು ವೆಂಕಟರೆಡ್ಡಿ ಹತ್ರ ಏನೆಲ್ಲ ಅನುಕೂಲ ತಗೋಬೇಕಿದ್ರು ಎಲ್ಲರೂ ಒಂದಾದ್ರು.